ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ವಾಗ್ದಾನವಾದ ಆತ್ಮರೇ ನಮ್ಮಲ್ಲಿ ಇಳಿದು ಬನ್ನಿರಿ, ಶಕ್ತಿಯುತ ದೇವರಾತ್ಮನೇ ಅಭಿಷೇಕ ಮಾಡ ಬನ್ನಿರಿ. ವಾಗ್ದಾನವಾದ ಆತ್ಮರೇ ನಮ್ಮಲ್ಲಿ ಇಳಿದು ಬನ್ನಿರಿ, ಶಕ್ತಿಯುತ ದೇವರಾತ್ಮನೇ ಅಭಿಷೇಕ ಮಾಡ ಬನ್ನಿರಿ. ಆತ್ಮರೇ ಪವಿತ್ರಾತ್ಮರೇ ನಮ್ಮಲ್ಲಿ ಬಂದು ನೆಲೆಸಿರಿ. ಆತ್ಮರೇ ಪವಿತ್ರಾತ್ಮರೇ ನಮ್ಮಲ್ಲಿ ಬಂದು ನೆಲೆಸಿರಿ. ವಾಗ್ದಾನವಾದ ಆತ್ಮರೇ ನಮ್ಮಲ್ಲಿ ಬಂದು ನೆಲೆಸಿರಿ, ಶಕ್ತಿಯುತ ದೇವರಾತ್ಮನೇ ಅಭಿಷೇಕ ಮಾಡ ಬನ್ನಿರಿ. ಆತ್ಮರೇ ಪವಿತ್ರಾತ್ಮರೇ ನಮ್ಮಲ್ಲಿ ಬಂದು ನೆಲೆಸಿರಿ. ಆತ್ಮರೇ ಪವಿತ್ರಾತ್ಮರೇ ನಮ್ಮಲ್ಲಿ ಬಂದು ನೆಲೆಸಿರಿ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು 3ನೇ ಅಧ್ಯಾಯ ವಚನ 25. ದೇವರು ಪ್ರವಾದಿಗಳ ಮುಖಾಂತರ ಮಾಡಿದ ಎಲ್ಲ ವಾಗ್ದಾನಗಳಿಗೂ, ನಿಮ್ಮ ಪೂರ್ವಜರೊಂದಿಗೆ ಮಾಡಿದ ಎಲ್ಲ ಒಡಂಬಡಿಕೆಗೂ ನೀವು ಉತ್ತರಾಧಿಕಾರಿಗಳು. ಅದ್ಭುತಕರವಾದ ವಚನ. ಉತ್ತರಾಧಿಕಾರಿಗಳೆಂದರೆ ಸಕ್ಸೆಸರ್ಸ್. ಇವತ್ತು ತಂದೆ ತಾಯಿಯ ಆಸ್ತಿ ಪಾಸ್ತಿಗೆ ಮಕ್ಕಳು ಹಕ್ಕು ಬಾಧ್ಯತೆ ಉಳ್ಳವರು. ಅಜ್ಜಿ ತಾತ ಮುತ್ತಜ್ಜನ ಆಸ್ತಿ ಪಾಸ್ತಿಗೆ ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ವಾರಸುದಾರರು, ಉತ್ತರಾಧಿಕಾರಿಗಳು. ಅವರು ಸಂಪಾದನೆ ಮಾಡಿದ ಸಕಲ ವಿಧವಾದ ಐಶ್ವರ್ಯವನ್ನು ಅನುಭವಿಸುವುದಕ್ಕಾಗಿ ಹಕ್ಕು ಉಳ್ಳವರು ಎಂಬಂತೆ ಉತ್ತರಾಧಿಕಾರಿ ಎಂಬ ಪದ ನಮಗೆ ಅರ್ಥೈಸುತ್ತದೆ. ಹಾಗಾದರೆ ಪವಿತ್ರ ಗ್ರಂಥ ಹೇಳುತ್ತದೆ, ದೇವರು ತನ್ನ ಪೂರ್ವಜರೊಂದಿಗೆ ಎಷ್ಟೋ ಒಡಂಬಡಿಕೆಗಳನ್ನು ಮಾಡಿಕೊಂಡರು. ಅಬ್ರಹಾಮನೊಟ್ಟಿಗೆ, ನೋಹನೊಟ್ಟಿಗೆ, ಮಾತ್ರವಲ್ಲ ಯೇಸು ಕ್ರಿಸ್ತರ ಮುಖಾಂತರ ರಕ್ತದ ಒಡಂಬಡಿಕೆ. ಆ ಎಲ್ಲ ಒಡಂಬಡಿಕೆಗಳು ನಮ್ಮಲ್ಲಿ ನೆರವೇರುತ್ತದೆ. ಆ ಒಡಂಬಡಿಕೆಗಳಿಗೆ ಅನುಭವಿಸಲು ಉತ್ತರಾಧಿಕಾರಿಗಳಾಗಿ ನಾವು ಬಂದು ನಿಂತಿದ್ದೇವೆ. ಈಗಿನ ಸಂತತಿ, ಈಗಿನ ಪೀಳಿಗೆ ಆಶೀರ್ವದಿಸಲ್ಪಟ್ಟ ಪೀಳಿಗೆ. ಅದಕ್ಕಾಗಿ ಪ್ರಭು ಯೇಸು ಹೇಳಿದರು, ನೀವು ಕಾಣುವುದನ್ನು, ನೀವು ಕೇಳುವುದನ್ನು, ನೀವು ನೋಡುವುದನ್ನು, ನೀವು ಅನುಭವಿಸುತ್ತಿರುವ ಶಕ್ತಿಯನ್ನ ಅನೇಕರು ಪ್ರವಾದಿಗಳು ನೋಡಲು ಕೇಳಲು ಆಸೆ ಪಟ್ಟರು, ಆದರೆ ಅವರಿಂದ ನೋಡಲು ಸಾಧ್ಯವಾಗಲಿಲ್ಲ. ನೀವು ಭಾಗ್ಯವಂತರು. ಈಗಿನ ಪೀಳಿಗೆ, ಈಗಿನ ಸಂತತಿ ಆಶೀರ್ವದಿಸಲ್ಪಟ್ಟದ್ದು ಆ ಎಲ್ಲ ವಾಗ್ದಾನಗಳನ್ನು, ಎಲ್ಲ ಒಡಂಬಡಿಕೆಗಳನ್ನು ಉತ್ತರಾಧಿಕಾರಿಗಳಾಗಿ ಅನುಭವಿಸುತ್ತಿದ್ದಾರೆ ಎಂಬುದಾಗಿ ಈ ವಚನ ಓದುವಾಗ ಪವಿತ್ರಾತ್ಮರು ನನಗೆ ಪ್ರೇರೇಪಣೆ ಮಾಡಿದ್ದು. ಈವನ್ ಪ್ರಭು ಯೇಸು ವಾಗ್ದಾನ ಮಾಡಿದ್ದರು ಶಿಷ್ಯರಿಗೆ, ನಾನು ವಾಗ್ದಾನ ಮಾಡಿದ ಪೋಷಕರಾದ ಪವಿತ್ರಾತ್ಮರನ್ನು ತಂದೆಯಿಂದ ಕಳುಹಿಸಿಕೊಡುವ ತನಕ ನೀವು ಜೆರುಸಲೇಮನ್ನು ಬಿಟ್ಟು ಎಲ್ಲಿಯೂ ಹೋಗದಿರಿ. ನಾನು ವಾಗ್ದಾನ ಮಾಡಿದ ವ್ಯಕ್ತಿಯನ್ನು, ಸ್ವರ್ಗೀಯ ಶಕ್ತಿಯನ್ನು ನಾನು ಕಳಿಸಿಕೊಡುತ್ತೇನೆ ಎಂದು ಶಿಷ್ಯರಿಗೆ ಪ್ರಭು ಯೇಸು ವಾಗ್ದಾನ ಮಾಡಿದ್ದರು. ಇನ್ನು ತಂದೆಯಾದ ದೇವರು ತನ್ನ ಜನರೊಟ್ಟಿಗೆ ವಾಗ್ದಾನ ಮಾಡಿದ್ದರು, ಪೂರ್ವಜರೊಟ್ಟಿಗೆ. ಯೋವೇಲ ಪ್ರವಾದಿಯ ಗ್ರಂಥ 2ನೇ ಅಧ್ಯಾಯ ವಚನ 28ರಲ್ಲಿ ಪ್ರಭು ಯೇಸುವಿನ ಜನನಕ್ಕಿಂತಲೂ ಸುಮಾರು 800 ಅಥವಾ 1000 ವರ್ಷಗಳ ಮುಂಚಿತವಾಗಿಯೇ ದೇವರು ತನ್ನ ಜನರೊಟ್ಟಿಗೆ ವಾಗ್ದಾನ ನೀಡಿದ್ದರು. ಅಂತಿಮ ದಿನಗಳಲ್ಲಿ, ಕೊನೆ ದಿನಗಳಲ್ಲಿ ಎಲ್ಲಾ ಮಾನವರ ಮೇಲೆ, ಎಲ್ಲಾ ಶರೀರದ ಮೇಲೆ ನನ್ನ ಆತ್ಮರನ್ನ ಸುರಿಸುತ್ತೇನೆ. ಚಿಕ್ಕ ಮಕ್ಕಳು ಪ್ರವಾದಿಸುವರು, ಕನಸುಗಳು ಕಾಣುವವು, ವಯೋವೃದ್ಧರಿಗೆ ದಿವ್ಯ ದರ್ಶನಗಳಾಗುವು. ನನ್ನ ದಾಸ ದಾಸಿಯರ ಮೇಲೆ ನನ್ನ ಆತ್ಮರನ್ನು ಸುರಿಸುತ್ತೇನೆ ಎಂದು ವಾಗ್ದಾನ ಮಾಡಿದ್ದರು. ತನ್ನ ಪೂರ್ವಜರೊಟ್ಟಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದರು. ಆ ಒಂದು ವಾಗ್ದಾನಗಳು ನೆರವೇರಿದ್ದು ನಮ್ಮ ಕಾಲದಲ್ಲಿಯೇ ಆಗಿದೆ. ಪ್ರೈಸ್ ದ ಲಾರ್ಡ್. ಪ್ರೇಷಿತರ ಮೂಲಕ ಪಂಚಶತಮ ಹಬ್ಬದ ದಿನ ಸ್ವರ್ಗದಿಂದ ಇಳಿದು ಬಂದಂಥ ಪರಿಶುದ್ಧಾತ್ಮರ ಕೆನ್ನಾಲಿಗೆ ಅಭಿಷೇಕ ಕಾಡ್ಗಿಚ್ಚಿನಂತೆ ಒಂದು ಸಣ್ಣ ಕಿಡಿ ಇಡೀ ಕಾಡನ್ನು ಸುಟ್ಟು ಭಸ್ಮ ಮಾಡುವಂತೆ ಪಂಚಶತಮ ಹಬ್ಬದ ದಿನ ಇಳಿದು ಬಂದ ಪವಿತ್ರಾತ್ಮರ ಅಭಿಷೇಕ ಇಡೀ ಪ್ರಪಂಚವನ್ನು ಆವರಿಸಿಕೊಂಡು ಪ್ರತಿಯೊಬ್ಬರಲ್ಲಿ ಆತ್ಮರ ಅಭಿಷೇಕ ಕಾರ್ಯ ಮಾಡುತ್ತಿದೆ. ದೇವರು ನಂಬಿಗಸ್ತರು. ಇದು ಈ ಪೀಳಿಗೆ ದೇವರ ಆಶೀರ್ವಾದವನ್ನು ಹೊಂದಿಕೊಂಡಂಥ ಪೀಳಿಗೆ. ಈ ಪೀಳಿಗೆ ಮೂಲಕ ದೇವರು ಮಹತ್ತಾದ ಕಾರ್ಯಗಳನ್ನು ಮಾಡಲು ಆಶಿಸುವವರಾಗಿದ್ದಾರೆ. ಕಾರಣ
ಆದಿ ಧರ್ಮಸಭೆಯಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳಿಗಿಂತಲೂ ಈ ಕಡೇ ದಿನಗಳಲ್ಲಿ ದೇವರು ತನ್ನ ಮಹತ್ ಕಾರ್ಯಗಳ ಮೂಲಕ ತಮ್ಮನ್ನು ಸಾಕ್ಷೀಕರಿಸುವವರಾಗಿದ್ದಾರೆ ಈ ಲೋಕಕ್ಕೆ. ಕರ್ತರಾದ ಯೇಸುವೆ, ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ದೇವರು ಪೂರ್ವಜರೊಟ್ಟಿಗೆ ಮಾಡಿಕೊಂಡ ಎಲ್ಲ ಒಡಂಬಡಿಕೆಗೂ, ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಎಲ್ಲ ವಾಗ್ದಾನಗಳಿಗೂ ನಮ್ಮನ್ನು ಉತ್ತರಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಕೋಟಿ ಕೋಟಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳು. ವಿಶೇಷವಾಗಿ ಯೋವೇಲ ಪ್ರವಾದಿಯ ಜೊತೆ ಮಾಡಿಕೊಂಡಂತ ವಾಗ್ದಾನ, ಪ್ರಭು ಯೇಸು ತನ್ನ ಶಿಷ್ಯರೊಟ್ಟಿಗೆ ಮಾಡಿಕೊಂಡ ವಾಗ್ದಾನ ಪಂಚಶತಮ ಅಭಿಷೇಕದಲ್ಲಿ ನೆರವೇರಿಸಲ್ಪಟ್ಟ ರೀತಿಯಲ್ಲಿ ಈ ನಮಗಾಗಿ ಮಾಡಲ್ಪಟ್ಟ ಒಂದೊಂದು ವಾಗ್ದಾನಗಳು ನಮ್ಮಲ್ಲಿಯೂ ನಮ್ಮ ಕುಟುಂಬದಲ್ಲಿಯೂ ನಮ್ಮ ಸಂತತಿ ಸಂತಾನದಲ್ಲಿ ನೆರವೇರುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಆಜ್ಞಾಪಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತಾ, ಪವಿತ್ರಾತ್ಮರ ಪಂಚಶತಮದ ಅಭಿಷೇಕ ನಮ್ಮೊಬ್ಬೊಬ್ಬರ ದೇಹಾತ್ಮಗಳಲ್ಲಿ ಸುರಿಸಲ್ಪಡುವಂತಾಗಲಿ. ಅಬ್ರಹಾಮನು ದೇವರಲ್ಲಿ ವಿಶ್ವಾಸವಿಟ್ಟನು, ಆ ವಿಶ್ವಾಸದ ಮೂಲಕ ಅವನು ದೇವರೊಟ್ಟಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡನು. ಅಬ್ರಹಾಮನಂತೆ ನಾವು ಸಹ ದೇವರನ್ನು ವಿಶ್ವಾಸಿಸುವ ಮಕ್ಕಳಾಗಿದ್ದೇವೆ. ಅಬ್ರಹಾಮನ ಸಂತತಿ ಎಂದು ಎಣಿಕೆ ಮಾಡಲ್ಪಟ್ಟಿದ್ದೇವೆ. ಅಬ್ರಹಾಮನಿಗೆ ಕೊಟ್ಟಂತ ಒಡಂಬಡಿಕೆಗಳು ನಮ್ಮಲ್ಲಿಯೂ ನಮ್ಮ ಕುಟುಂಬಗಳಲ್ಲಿಯೂ ಸಂತತಿ ಸಂತಾನದಲ್ಲಿಯೂ ಕ್ರಿಯೆ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್.